ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಮೇಶ್. ನಾನಿವತ್ತು ನಿಮಗೆ KCET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವಿಂಗ್ ಮಾಡ್ತಾ ಇದ್ದೀನಿ. ಯಾವ್ದು ಬಂದು 2016 to 2023. ನಾನು ಪ್ರೀವಿಯಸ್ ಇಯರ್ಲಿ ನಾನು ಮಾಡಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ 2016 to 2020ವರೆಗೂ ಮಾಡಿದ್ದೀನಿ. ಈಗ 2022 to 2023 ಮಾಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಕ್ವಶನ್ ಬಂದು ಏನಂತ ಇದೆ, ಇಫ್ ಎಕ್ಸ್ ಇಸ್ ಗ್ರೇಟರ್ if it is integer function not a greater than x, then integration of 80 x dx is equal to ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ನೋಡಿ ಏನಂತ ಇದೆ, ಎ ಬಂದು 28, ಬಿ ಬಂದು 29, ಸಿ ಬಂದು 30, ಡಿ ಬಂದು 20 ಅಂತ ಇದೆ. ಇದರಲ್ಲಿ ನಾವು ಫಸ್ಟ್ ಏನು ಮಾಡ್ತಾ ಬರ್ತೀವಿ, ಇಂಟಿಗ್ರೇಟ್ ತೊಗೊತೀನಿ. ಇಂಟಿಗ್ರೇಷನ್ ಆಫ್ ಇಲ್ಲಿ ನಾನು 8 ಅಂತ 0, ಇಲ್ಲಿ 8 ಅಂತ ಬರ್ಕೊತೀನಿ. ಎಕ್ಸ್ ಅಂತ ತೊಗೊಳ್ಳೋಣ. ಇದನ್ನು ನಾವು ಎಕ್ಸ್ ಅಂತ ತೊಗೊತೀವಿ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಇದನ್ನು ನಾವು ಇದನ್ನೇನಂತ ತಗೋದು, 1 + 2 + 3 + 4 + 5 + 6 + 7 ಅಂತ ನಾವು ಇದು ಮಾಡ್ಕೊತೀನಿ. ನೆಕ್ಸ್ಟ್ ನಾನು 7 × 7 + 1 ಅಂದರೆ n × n + 1 ಡಿವೈಡೆಡ್ ಬೈ 2 ಈ ಫಾರ್ಮ್ನ ನಾನು ತೊಗೊತಿದ್ದೀನಿ. ಸೊ 7 × 7 + 1 ಇಟ್ ವಿಲ್ ಬಿ 8. ಸೊ divided by 2, 2 1s are 2, 4s are 8. So 7 4s are 28. And the answer will be the 28 will be the correct answer. Again next question ಮಾಡ್ತಾ ಬರೋಣ. ಇಂಟಿಗ್ರೇಷನ್ ಆಫ್ π/2 0 square root of sin theta into cos cube theta d theta ಅಂತ ಇದೆ. ಇದರಲ್ಲಿ ನೋಡಿ ಇಲ್ಲಿ sin theta ಇದೆ, ಇದನ್ನು ಇಲ್ಲಿ cos cube theta ಅಂತ ಬಂದಿದೆ. ಸೊ ನಾವು ಪುಟ್ನಂತೆ ಏನು ತೊಗೊತೀನಿ, sin theta is equal to x ಅಂತ ತೊಗೊತೀನಿ. ಇಲ್ಲ sin theta is equal to t ಅಂತ ತೊಗೊಳ್ಳೋಣ. sin theta is equal to t ಅಂದರೆ dt is equal to ಏನು ಬರುತ್ತೆ, dt is equal to cos theta ತೊಗೊತೀನಿ. ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಯಿತು, dt is equal to cos theta ಅಂತ ಬರ್ಕೊತೀನಿ. ನೆಕ್ಸ್ಟ್ ಇದೇ ಫಾರ್ಮ್ನ ನಾನು ಇಲ್ಲಿ ಬರ್ಕೊಂಬರ್ತೀನಿ. ಏನು ಫಾರ್ಮ್ ಬರುತ್ತೆ ನೋಡ್ತಾ ಬನ್ನಿ. ಏನು ಇಂಟಿಗ್ರೇಷನ್ ಆಫ್ π/2 0 ಅಂತ ತೊಗೊತೀನಿ. ಹಾಗೆ ಇಂಟಿಗ್ರೇಷನ್ ಆಫ್ π/2 0 ಅಂತ ತೊಗೊಳ್ಳೋಣ. ಇದು ಸ್ಕ್ವೇರ್ ರೂಟ್ ಆಫ್ ಸೈನ್ ಥೀಟಾ ಹಾಗೆ ಇಂಟು ನಮ್ಗೆ ಏನಂತ ಗೊತ್ತು, ನಮಗೆ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1 - sin ಸ್ಕ್ವೇರ್ ಥೀಟಾ ಅಂತ ಗೊತ್ತಲ್ಲ. ಈಗ ನಮಗೆ ಕಾಸ್ ಸ್ಕ್ವೇರ್ ಟಿ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಇದ್ದಿದ್ದು, ಕಾಸ್ ಕ್ಯೂಬ್ ಥೀಟಾ ಇದ್ದಿದ್ದು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಬರ್ಕೋಬೋದಾ. ಅದೇ ಫಾರ್ಮಲ್ಲೇ ಕಾಸ್ ಸ್ಕ್ವೇರ್ ಥೀಟಾಗೆ ನಾನು ಏನಂತ ತೊಗೊಂಡಿದ್ದೀನಿ, 1 - sin ಸ್ಕ್ವೇರ್ ಥೀಟಾ ಈ ಫಾರ್ಮ್ನ ನಾನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವೇನಂತ ಬರ್ಕೊತೀವಿ, ಇಂಟಿಗ್ರೇಷನ್ ಆಫ್ ಇದು ಸೈನ್ ಥೀಟಾಗೆ ನಾವೇನಂತ ತೊಗೊಂಡಿದ್ದೀವಿ, ಟಿ ಅಂತ ತೊಗೊಂಡಿದ್ದೀವಿ. ಹಾಗೆ 1 - t² ಇದನ್ನ ಕಾಸ್ ಥೀಟಾ ಇಂಟು ಡಿ ಥೀಟಾ ಇಟ್ ವಿಲ್ ಬಿ ಆ್ಯಂಡ್ ಡಿ ಟಿ ಅಂತ ತೊಗೊಂಡಿದ್ದೀವಿ. ಇದನ್ನು ನಾವು ಇದು ಮಾಡ್ತಾ ಬಂದರೆ ನಮ್ಗೆ ಏನಂತ ಫಾರ್ಮೇಷನ್ ಬರುತ್ತೆ ನೋಡಿ. ಇದನ್ನು ನಾವು ಇದು ಮಾಡ್ತಾ ಬಂದರೆ ನಮಗೆ ಇಂಟಿಗ್ರೇಷನ್ ಆಫ್ ಏನಂತ ಇದೆ ಇಲ್ಲಿ, ಇದು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಟಿ ಹಾಗೆ ಬ್ರ್ಯಾಕೆಟಲ್ಲಿ 1 - t² ಇಂಟು ಡಿ ಟಿ ಅಂತ ಇದೆ. ಅದನ್ನು ರೂಟ್ ಟಿ ಇರೋದನ್ನು ನಾವೇನಂತ ತೊಗೊತೀವಿ, t⁴ ಅಂತ ತೊಗೊತೀವಿ. ಅದನ್ನು ನಾನು ಇಲ್ಲಿ ಬರ್ಕೊಡ್ತೀನಿ ನೋಡಿ, t⁴ ಹಾಗೆ 1 - t² ಅಂತ ತೊಗೊತೀವಿ ಇಂಟು ಡಿ ಟಿ. ಇಲ್ಲಿ t⁴ ಎರಡಕ್ಕೂ ನಾನು ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. t⁴ ಇಂಟು 1 ಅಂದರೆ ಇಟ್ ವಿಲ್ ಬಿ t⁴ ಅಂತಲೇ ಬರುತ್ತೆ. ಹಾಗೆ ನೆಕ್ಸ್ಟು t⁴ ಇಂಟು 2 ಅಂತ ತೊಗೊಂಡ್ರೆ ಏನು ಬರುತ್ತೆ, 2 1/2 + 2 ಅಂತ ತೊಗೊಂಡ್ರೆ ಇಟ್ ವಿಲ್ ಬ್ಯಾನ್ ಏನಾಗುತ್ತೆ, 2 2s 4 4 + 1 ಇಟ್ ವಿಲ್ ಬ್ಯಾನ್ 5. ಸೊ 5/2 ಅಂತ ತೊಗೊತೀನಿ. ಹಾಗೆ ಇಲ್ಲಿ ನಾವು ನೆಕ್ಸ್ಟು ಇದನ್ನು ಇದು ಮಾಡ್ಕೊಂಡು ಇಲ್ಲಿ ಡಿ ಟಿ ಅಂತ ಬರ್ಕೊಳ್ಳೋಣ. ಇದನ್ನು ನಾವು ಇಲ್ಲಿ ಇದು ಮಾಡ್ತಾ ಬಂದರೆ ನಮ್ಗೆ ಏನಂತ ಬರುತ್ತೆ, t⁴ 1/2 + 1 ಅಂದರೆ ಇಟ್ ವಿಲ್ ಬ್ಯಾನ್ 3/2 ರೈಟ್. t⁴ 3/2 ಬರುತ್ತೆ. ಇಂಟಿಗ್ರೇಟ್ ಮಾಡ್ತಾ ಬಂದರೆ ಇಸ್ ಈಕ್ವಲ್ ಟು ನನಗೆ ಇಲ್ಲಿ 0 ಇಲ್ಲಿ π/2 ಬರ್ಕೊತೀನಿ. ಏನಂತ ಬರುತ್ತೆ ನೋಡಿ, ಇಲ್ಲಿ 0 ಇಲ್ಲಿ π/2 ತೊಗೊತೀನಿ. ಆಗ ಇಲ್ಲಿ ನನಗೆ t⁴ 1/2 ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಏನಂತ ಬರುತ್ತೆ, 2/3 ಹಾಗೆ t⁴ 3/2 ಹಾಗೆ ಮೈನಸ್ ನೆಕ್ಸ್ಟ್ ಇಲ್ಲಿ t⁴ 5/2 ಅಂತ ಇದೆ ಅಲ್ವಾ. ಸೊ ಇಲ್ಲಿ ಏನಂತ ಬರುತ್ತೆ, 5/2 + 2 ಅಂದರೆ ಇಟ್ ವಿಲ್ ಬ್ಯಾನ್ 7 ಅಲ್ವಾ. ಸೊ -2/7
ಹಾಗೆ ಟಿ ಟು ದಿ ಪವರ್ ಆಫ್ 7/2 ಅಂತ ತೊಗೊತೀನಿ. ಹಾಗೆ ಪ್ಲಸ್ ಸಿ ಅಂತ ಬರ್ಕೊತೀನಿ. ಇಲ್ಲಿ 0 ಈ ಕಡೆ ಬಂದು 5/2 ಬಂದಿದೆ. ಸೊ 2/3 ಈಗ ಫಸ್ಟು ನಾವು 5/2 ಒಂದು ಸತಿ ತೊಗೊತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಸತಿ 0 ತೊಗೊಂಬರ್ತೀನಿ. ಈ 5/2 ಅಂದರೆ ನಮಗೆ ಸೈನಲ್ಲಿ 5/2 ಅಂದರೆ ಇಟ್ ವಿಲ್ ಬಿ ನಮಗೇನಂತ ಫಾರ್ಮೇಷನ್ ಬರುತ್ತೆ, ಸೈನಲ್ಲಿ ನಮಗೇನಾದರೂ 5/2 ಅಂದರೆ ಇಟ್ ವಿಲ್ ಬಿ 1 ರೈಟ್. ಸೊ ಈಗ ನಾನು ಡೈರೆಕ್ಟಾಗಿ ಬರ್ಕೊಂಬರ್ತೀನಿ. ಏನು ಸೈನ್ 2/3 ಸೈನ್ ಟೀಟಾ. ಹಾಗೆ ಇಲ್ಲಿ 3/2 ಅಂತ ಬರ್ಕೊಡೋಣ. ನೆಕ್ಸ್ಟು ಮೈನಸ್ 2/3 ಹಾಗೆ ಇಲ್ಲಿ ಸೈನ್ ಟೀಟಾ. ಇಲ್ಲಿ ನಮಗೆ ಟು ದಿ ಪವರ್ ಆಫ್ 7/2 ಅಂತ ಬರ್ಕೊತಿದ್ದೆ. ಇದನ್ನು ನಾನು ಇಲ್ಲಿ ಬರ್ಕೊಂಬಂದಿದ್ದೀನಿ, ಟಿ ಇರೋ ಜಾಗಕ್ಕೆ ಮಾತ್ರ ಬರೀತಿದ್ದೀನಿ ಅಷ್ಟೇ. ಹಾಗೆ ಇಲ್ಲಿ 0 ಇಲ್ಲಿ 5/2. ಇದನ್ನೇ ನಾವು ಇದು ಮಾಡ್ತಾ ಬಂದರೆ ನಮಗೇನಾಗುತ್ತೆ 2/3 ಇಂಟು ಸೈನ್ ಟೀಟಾ ಟು ದಿ ಪವರ್ ಆಫ್ 3/2 ಅಂದರೆ ಇಟ್ ವಿಲ್ ಬ್ಯಾನ್ ನಮಗೇನಂತ ಬರುತ್ತೆ 1 ರೈಟ್. ಸೊ ಸೈನ್ ಟೀಟಾ ಅಂದರೆ ಇಟ್ ವಿಲ್ ಬ್ಯಾನ್ 1 ಟು ದಿ ಪವರ್ ಆಫ್ 3/2 ಅಂದರೆ ಇಟ್ ಆಲ್ಸೋ ವಿಲ್ ಬಿ 1 ರೈಟ್. ಸೊ ಇವಾಗ ನಾನು 2/3 ಹಾಗೆ ಇಲ್ಲಿ ಇದನ್ನೇ ಇದು ಮಾಡ್ತಾ ಬರ್ತೀನಿ. ಏನಂತ ಬರುತ್ತೆ ನೋಡಿ, ಮತ್ತೆ ಇನ್ನೊಂದು ಸತಿ ಇದು ಮಾಡ್ತಾ ಬಂದರೆ ಸೇಮ್ ಅದನ್ನೇ ಇಲ್ಲಿ ಒಂದು ಕಡೆ 5/2 ತೊಗೊತೀನಿ, ಮತ್ತು ಇಲ್ಲಿ 0 ತೊಗೊಂಡ್ರೆ ನಮ್ಗೆ ಅದೇ ಫಾರ್ಮ್ ಬರುತ್ತೆ. ಸೈನ್ 5/2 ಹಾಗೆ ಇಲ್ಲಿ 3/2 ಅಂತ ತೊಗೊತೀನಿ. ಹಾಗೆ ಮೈನಸ್ 2/3 ಎಷ್ಟು ಸೈನ್ ಪೈ ಇರೋದಕ್ಕೆ ನಮ್ಮ ವ್ಯಾಲ್ಯೂ ಬಂದು ಸೈನ್ 0 ತೊಗೊತೀವಿ. ಸೈನ್ 0 3/2 ಅಂತ ತೊಗೊತೀನಿ. ನೆಕ್ಸ್ಟ್ ಮೈನಸ್ 2/7 ಹಾಗೆ ಇಲ್ಲಿ ಸೈನ್ 5/2 ಅಂತ ತೊಗೊತೀನಿ. ಇಲ್ಲಿ ಸಹ ಸೈನ್ 5/2 ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟು ಇಲ್ಲಿ ಮೈನಸ್ ಆಫ್ ಏನಂತ ಬರುತ್ತೆ, ಇಲ್ಲಿ 2 ಸೈನ್ 2/7 ಅಂತ ಇದೆ. ಸೊ ಅದನ್ನು ತೊಗೊಂಡಿನಿ. ಮೈನಸ್ 2/7 ಸೈನ್ 0. ಹಾಗಾದರೆ ನಮಗೆ ಏನು ವ್ಯಾಲ್ಯೂ ಬರುತ್ತೆ ನೋಡಿ, ಸೈನ್ 5/2 ಟು ದಿ ಪವರ್ ಆಫ್ 7/2 ಅಂತ ತೊಗೊಂಡು ಮೈನಸ್ ಸೈನ್ 0 ಟು ದಿ ಪವರ್ ಆಫ್ 7/2 ಅಂತ ತೊಗೊತೀನಿ. ಮೈನಸ್ಸಿಂದ ಇದು ಮಾಡ್ತಾ ಬಂದರೆ ಇಟ್ ಆಲ್ಸೋ ವಿಲ್ ಬ್ಯಾನ್ ಮೈನಸ್ ರೈಟ್. ಸೊ ನಮಗೇನಂತ ತೊಗೊಂಡು ಈಸ್ ಈಕ್ವಲ್ ಟು 2/3 ಮೈನಸ್ 2/7 ಡೈರೆಕ್ಟಾಗಿ ಬರ್ಕೊಂಬಂದೆ. ಸೊ ಎಲ್ ಸಿ ಎಮ್ ಬಂದು ನಮಗೇನಂತ ಇದೆ, ಇಲ್ಲಿ 3 ಬಂದಿದೆ, ಇಲ್ಲಿ 7 ಬಂದಿದೆ, ಇಟ್ ವಿಲ್ ಬ್ಯಾನ್ 21 ರೈಟ್. ಸೊ ಇಲ್ಲಿ 7 2s 14 ಬರುತ್ತೆ. ಹಾಗೆ ಇಲ್ಲಿ 3 2s 6 ಬರುತ್ತೆ. 14ಅಲ್ಲಿ 6 ಹೋದರೆ ಇಟ್ ವಿಲ್ ಬ್ಯಾನ್ 8. ಸೊ ಆನ್ಸರ್ ವಿಲ್ ಬಿ ದ 8 ಡಿವೈಡೆಡ್ ಬೈ 21. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ. ನೆಕ್ಸ್ಟ್ ಕ್ವಶನ್ ಬಂದು 41 cos 2x minus cos 2 alpha divided by cos x minus cos alpha dx is equal to ಅಂತ ಇದೆ. ಇದು ನಾನು ನನಗೆ ಪ್ರೀವಿಯಸ್ ಇಯರಲ್ಲಿ ನಾನು ಇದರಲ್ಲಿ ಮಾಡಬೇಕಾದ್ರೆ ನಾನು ಇದನ್ನು ಮಾಡಿದ್ದೆ. ಒಂದು ಸರ್ತಿ ನಿಮ್ಗೆ ಅರ್ಥ ಆಗಲಿಲ್ಲ, ಶಾರ್ಟ್ ಫಾರ್ಮ್ ನಾನು ಇಲ್ಲಿ ಮಾಡ್ತೀನಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ದೊಡ್ಡದಾಗಲ್ಲಿ ಮಾಡಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಏನಂತ ಇದೆ ಇಲ್ಲಿ cos 2x minus cos 2 alpha ಹಾಗೆ ಡಿವೈಡೆಡ್ ಬೈ cos x minus cos alpha ಅಂತ ಇದೆ ಅಲ್ವಾ. ಈ cos 2x ನಮಗೆ ಯಾವ ಫಾರ್ಮಲ್ಲಿ ಬರುತ್ತೆ, ಇದು cos ಅಂತ ಇದ್ದಾಗ, ಇನ್ನು ನೋಡಿ ಇಲ್ಲಿ ಕೆಳಗಡೆನೂ ಇಲ್ಲಿ cos ಅಂತ ಇದ್ದರೆ ನಾವೇನಂತ ತೊಗೊಂಬರ್ತೀವಿ ಅಂದರೆ cos x ಹಾಗೆ ಇಲ್ಲಿ ಇಲ್ಲಿ 2 ನಾವು ಕಾಮನ್ ತೆಗೆದುಕೊಂಬಂದಿದ್ದೀನಿ. cos x ಪ್ಲಸ್ cos alpha ಅಂತ ತೊಗೊತೀನಿ ಇಂಟು ಡಿ ಎಕ್ಸ್. ಈ ಫಾರ್ಮಲ್ಲಿ ನಮಗೆ ಮಾಡ್ತಾ ಬರ್ತೀವಿ. ಈ ಫಾರ್ಮಲ್ಲಿ ಬಂದರೆ ನಮಗೆ ಏನಂತ ಬರುತ್ತೆ 2 sin x ಹಾಗೆ ನೆಕ್ಸ್ಟು ಎಕ್ಸ್ ಇಂಟು ಕಾಸ್ ಆಲ್ಫಾ. ಈ ಫಾರ್ಮ್ನ ನಮಗೆ ಬರುತ್ತೆ, ಅದು ಇಂಟಿಗ್ರೇಷನ್ ಮಾಡಿದ್ರೆ. ಸೊ ಆನ್ಸರ್ ವಿಲ್ ಬಿ ನಮಗೆ ಈ ಫಾರ್ಮಲ್ಲಿ ಬರುತ್ತೆ. ಸೊ ಇದು ಯಾವುದ್ರಲ್ಲಿ ಬರುತ್ತೆ ನೋಡಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಂತಿದೆ 42 ಇಂಟಿಗ್ರೇಷನ್ ಆಫ್ 0 1 x to the x into e to the power of x ಡಿವೈಡೆಡ್ ಬೈ 2 ಪ್ಲಸ್ ಎಕ್ಸ್ ಕ್ಯೂಬ್ ಅಂತ ಇದೆ. ಇದನ್ನು ಡಿ ಇಂಟು ಡಿ ಎಕ್ಸ್ ಅಂತ ತೊಗೊತೀವಿ. ಇ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಇದೆ ನೋಡಿ. 2 ಪ್ಲಸ್ ಎಕ್ಸ್ ಕ್ಯೂಬ್ ಅಂತ ಇದೆ ಅಲ್ವಾ. ಇಲ್ಲಿ ನನಗೆ ಇ ಟು ದಿ ಪವರ್ ಆಫ್ ಎಕ್ಸ್ನ ನಾನು ಕಾಮನ್ ತೆಗೆದಿದ್ದೀನಿ. ಎಕ್ಸ್ ಇರೋ ಜಾಗಕ್ಕೆ +2 -2 ತೊಗೋದ ಎಕ್ಸ್ ಪ್ಲಸ್ ಟು -2 ಅಂತ ತೊಗೊತೀನಿ. ಹಾಗೆ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್ ಅಂತ ಇದೆ. ಸೊ ಹೋಲ್ ಕ್ಯೂಬ್ ಅಂತ ಇದೆ, ಅದನ್ನು ತೊಗೊತೀನಿ ಇಂಟು ಡಿ ಎಕ್ಸ್. ಈಗ ನೋಡಿ ಇಲ್ಲಿ +2 -2 ಸಹ ಕ್ಯಾನ್ಸಲ್ ಮಾಡ್ಬೋದು. ಅದೇ ಫಾರ್ಮಲ್ಲೇ ನಾವು ಇದು ಮಾಡ್ತಾ ಬಂದರೆ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್
ಹಾಗೆ ಎಕ್ಸ್ ಪ್ಲಸ್ 2 ಹಾಗೆ ಡಿವೈಡೆಡ್ ಬೈ ಒಂದೊಂದನ್ನೇ ಸಪ್ರೇಟಾಗಿ ತೊಗೊಬರ್ತೀನಿ ಅಂದರೆ 2 ಪ್ಲಸ್ ಎಕ್ಸ್ ಹೋಲ್ ಕ್ಯೂಬ್ ಹಾಗೆ -2 ಡಿವೈಡೆಡ್ ಬೈ 2 ಪ್ಲಸ್ ಎಕ್ಸ್ ಹೋಲ್ ಕ್ಯೂಬ್ ಅಂತ ತೊಗೊತೀನಿ ಇಂಟು ಡಿ ಎಕ್ಸ್ ಅಂತ ಬರ್ಕೊಳ್ಳೋಣ. ಈಗ ನೋಡಿ ಎಕ್ಸ್ ಪ್ಲಸ್ 2 ಅಂತ ಬರ್ಕೊಂಡು ಅಂದರೆ 2 ಪ್ಲಸ್ ಎಕ್ಸ್ ಅಂತ ಬರ್ಕೊಂಡು ಅಂದರೆ ಕ್ಯಾನ್ಸಲ್ ಆಗುತ್ತೆ. ಇದು ಕ್ಯಾನ್ಸಲ್ ಆದರೆ ಏನಾಗುತ್ತೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈ ಫಾರ್ಮ್ನ ನಾನು ಮಾಡ್ಕೊಂಬರ್ಬೇಕಾಗತ್ತೆ. ಸೊ ಏನು ಬರುತ್ತೆ ಅಲ್ಲಿ ಇಲ್ಲಿ ಸ್ಕ್ವೇರ್ ಅಂತ ಬರುತ್ತೆ. ನೆಕ್ಸ್ಟು ಇದರಲ್ಲಿ ಏನೋ ನೆಕ್ಸ್ಟ್ ಇದು ಆಗುತ್ತಾ ಇಲ್ಲ, ಇದು ನೆಕ್ಸ್ಟ್ ಇನ್ನೇನಾಗಲ್ಲ. ಸೊ ಇಂಟಿಗ್ರೇಷನ್ ಆಫ್ 0 1 e ಟು ದಿ ಪವರ್ ಆಫ್ ಎಕ್ಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಹಾಗೆ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಅಂತ ತೊಗೊತೀನಿ ಇಂಟು ಡಿ ಎಕ್ಸ್. ಇದನ್ನು ನಾವು ಇದು ಮಾಡ್ತಾ ಬಂದರೆ ಎಕ್ಸ್ ಇರೋ ಜಾಗಕ್ಕೆ ನಾನು 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈ ಫಾರ್ಮ್ನ ನಾನು ಇಲ್ಲಿ ಬರ್ಕೋಬೇಕಾಗುತ್ತೆ. ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ -2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಈ ಫಾರ್ಮ್ ಬರುತ್ತೆ. ಇದನ್ನೇ ಎಫ್ ಆಫ್ ಎಕ್ಸ್ ಅಂದರೆ ಇದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಇದು ಅಂತ ನಾವು ಇದು ಮಾಡ್ತಾ ಬಂದರೆ ನೋಡಿ ಇ ಟು ದಿ ಪವರ್ ಆಫ್ ಎಕ್ಸ್ ಅಂದರೆ ನಮ್ಗೆ ಏನು ಫಾರ್ಮುಲಾ ಬರುತ್ತೆ, ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಯಾವ ಫಾರ್ಮ್ ಬರುತ್ತೆ, ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಇ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಈ ಫಾರ್ಮ್ನ ನಮಗೆ ಬರುತ್ತೆ. ಸೊ ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಬರ್ಕೊತೀನಿ. ಹಾಗೆ ಎಫ್ ಆಫ್ ಎಕ್ಸ್ಗೆ ನಮ್ಗೆ ಏನಂತ ತೊಗೊತೀನಿ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ತೊಗೊತೀನಿ ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದರೆ 1 ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ ಅಂದರೆ ಇಟ್ ವಿಲ್ ಬಿ ಇ ಟು ದಿ ಪವರ್ ಆಫ್ ಎಕ್ಸ್ ಹಾಗೆ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಇದರಲ್ಲಿ ನನಗೆ ಇಲ್ಲಿ ಏನಂತ ಇದೆ, ಇಲ್ಲಿ ಒಂದು 0 ಬಂದಿದೆ ಪ್ಲಸ್ ಸಿ. ಇಲ್ಲಿ ನಾನು ಏನಂತ ತೊಗೊತೀನಿ ಇ ಟು ದಿ ಪವರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ತೊಗೊತೀನಿ. ಆ ಎಕ್ಸ್ನ ನಾನು 1 ಹಾಗೆ 1 ಪ್ಲಸ್ 2 ಹೋಲ್ ಸ್ಕ್ವೇರ್ ತೊಗೊತೀನಿ. ಹಾಗೆ ನೆಕ್ಸ್ಟು ಮೈನಸ್ ಇ ಟು ದಿ ಪವರ್ ಆಫ್ 0 ಅಂದರೆ ಇಟ್ ವಿಲ್ ಬಿ ಆನ್ 0 ಆಗಿರುತ್ತೆ. ನೋಡಿ ಇಲ್ಲೇ ಹೇಳ್ತಾ ಬರ್ತೀನಿ. ನೆಕ್ಸ್ಟು ಇದನ್ನು ತೊಗೊಂಡ್ರೆ 0 ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತ ತೊಗೊತೀನಿ. ಇಲ್ಲಿ ಇ ಟು ದಿ ಪವರ್ ಆಫ್ ಎಕ್ಸ್ ಇರೋ ಜಾಗ ಇ ಟು ದಿ ಪವರ್ ಆಫ್ 1 ಅಂತ ಈನೇ ಬರ್ಕೊತೀನಿ. 1 ಪ್ಲಸ್ 2 ಇಟ್ ವಿಲ್ ಬಿ ಆನ್ ನಮಗೆ ಏನಂತ ಬರುತ್ತೆ 9 ಹಾಗೆ ಮೈನಸ್ ಇ ಟು ದಿ ಪವರ್ ಆಫ್ 0 ಅಂತ ತೊಗೊಳ್ತೀನಿ. ಇಲ್ಲ 1 ಡಿವೈಡೆಡ್ ಬೈ 4 ಅಂತ ತೊಗೋಬೋದು. 1 ಡಿವೈಡೆಡ್ ಬೈ 4 ಅಂತ ತೊಗೋಬೋದು. ನೋಡಿ ಎಲ್ಲಿದೆ ಆನ್ಸರ್ ಬಂದು ಇಲ್ಲಿದೆ ನೋಡಿ. ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಡಿ 1 ಡಿವೈಡೆಡ್ ಬೈ 9 ಇ ಮೈನಸ್ 1 ಬೈ 4 ಇದು ಅಂತ ನಮ್ಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಾನು ನೋಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಇಫ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹಾಗೆ ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಇದೆ ಈಸ್ ಈಕ್ವಲ್ ಟು ಎ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗೆ ಪ್ಲಸ್ ಬಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಹಾಗೆ ಪ್ಲಸ್ 1/5 ಲಾಗ್ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ ಇದೇ ಬಂದು ನಮಗೆ ಕ್ವಶನ್ನು. ನಾವೇನಂತ ಬರ್ಕೊಂಡು ಬರ್ತೀವಿ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹಾಗೆ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ತೊಗೊತೀನಿ ಈಸ್ ಈಕ್ವಲ್ ಟು ಇದನ್ನು ಎ ಅಂತ ತೊಗೊತೀನಿ. ಎ ಈಸ್ ಈಕ್ವಲ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಅಂತ ತೊಗೊತೀನಿ. ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹಾಗೆ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ನಾವೇನಂತ ಮಾಡ್ತಾ ಬರೋಣ, ಇದರಲ್ಲಿ ಈ ಫಾರ್ಮ್ನ ನಮ್ಗೆ ಅವರೇ ಕೊಟ್ಟಿದ್ದಾರೆ ಎ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಹಾಗೆ ಪ್ಲಸ್ ಟ್ಯಾನ್ ಇನ್ವರ್ಸ್ ಈ ಥರ ಫಾರ್ಮ್ ಕೊಟ್ಟಿದ್ದಾರೆ. ನಾವಿಲ್ಲಿ ಇದನ್ನು ಮಾಡ್ಕೊಬರ್ತೀನಿ ನೋಡಿ ಏನಂತ ಮಾಡ್ಕೊಬರ್ತೀನಿ ಅಂದರೆ 1 ಈಸ್ ಈಕ್ವಲ್ ಟು ಇದನ್ನು ನಾನು ಈ ಸೈಡ್ ತೊಗೊಂಡ್ರೆ ಎ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಹಾಗೆ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ 2 ಯಾಕೆಂದರೆ ಇದನ್ನು ಕ್ರಾಸ್ ಇದು ಮಾಡಿದ್ರೆ ನಮಗೆ ಈ ಥರ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ನಾವೇನು ಮಾಡ್ತಾ ಬರೋಣ, ಇಲ್ಲಿ ಎಕ್ಸ್ ಪ್ಲಸ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 1ನ ನಾನು ಈ ಸೈಡ್ ತೊಗೊಂಬಂದಿದ್ದಕ್ಕೆ ನಮಗೆ ಈ ಫಾರ್ಮ್ ಬಂತು. ನಾನೆಲ್ಲದು ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಅವಾಗ ಏನಂತ ಫಾರ್ಮ್ ಬರುತ್ತೆ ನೋಡಿ, ಎ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಹಾಗೆ ಬಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಬಿ ಎಕ್ಸ್ ಇಂಟು
ಅಂದರೆ ಬಿ ಎಕ್ಸ್ ಸ್ಕ್ವೇರ್, ಹಾಗೆ ಬಿ ಎಕ್ಸ್ ಇಂಟು 2 + 2 ಅಂದರೆ ಇಟ್ ವಿಲ್ ಬನ್ 2bx, ಹಾಗೆ ಸಿ ಎಕ್ಸ್, ಹಾಗೆ ಸಿ ಇಂಟು 2 ಅಂದರೆ 2c. ಈ ಥರ ಫಾರ್ಮ್ ಬರ್ತೀವಿ. ನಾವೇನು ಮಾಡ್ತೀವಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇರೋ ಫಾರ್ಮ್ನೆಲ್ಲ ಒಂದು ಕಡೆ ಬರ್ಕೊತೀನಿ, ಹಾಗೆ ಎಕ್ಸ್ ಇರೋದೆಲ್ಲ ಒಂದು ಕಡೆ ಬರ್ಕೊತೀನಿ. ನೋಡಿ a+b ಇಂಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಇನ್ನೇನಂತ ಇದೆ ನೋಡಿ, ಇಲ್ಲಿ 2bx ಇದೆ, ಇಲ್ಲಿ ಸಿ ಎಕ್ಸ್ ಅಂತ ಇದೆ. ಸೊ ಏನಂತ ತೊಗೊತೀನಿ, 2b ಇಂಟು b + c ಇಂಟು ಎಕ್ಸ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ಇನ್ನೇನಿದೆ, ಇನ್ನೇನು ಇಲ್ದೆಲ್ಲ ಇರೋವಂಥದ್ದು a+2c ಅಂತ ಇದೆ, ಅದನ್ನ ಹಾಕಿ ಬರ್ಕೊತೀನಿ. ಕಂಪೇರ್ ಮಾಡಿದ್ರೆ ನಮಗೆ ಈಕ್ವೇಷನ್ ಏನಂತ ಬರುತ್ತೆ ನೋಡಿ. ಕಂಪೇರಿಂಗ್ ಈಕ್ವೇಷನ್ ವಿ ಗೆಟ್ a + b is equal to ನಮಗೆ ಯಾವ ಫಾರ್ಮ್ ಬರುತ್ತೆ ಅಂದರೆ a + b = 0 ತೊಗೊತೀನಿ, 0 ಬರುತ್ತೆ. ಹಾಗೆ 2b + c ಇದು ಸಹ ನೋಡಿ, ಇದು ಸಹ ನಮಗೆ 0ನೇ ಬರುತ್ತೆ. a + b = 0. ಹಾಗೆ a + 2c a + 2c ನಮ್ಮ ಫಾರ್ಮ್ ಬಂದು 1 ಅಂತ ಬರುತ್ತೆ. ಹಾಗೆ ನೆಕ್ಸ್ಟ್ 2b + c ಅಂದರೆ ನಾನು ಆಗಲೇ ಹೇಳ್ದಂಗೆ 2b + c ಅಂದರೆ ಕಂಪೇರ್ ಮಾಡಿದ್ರೆ ಇಟ್ ವಿಲ್ ಬ್ಯಾಕ್ 0 ಫಾರ್ಮೇಷನ್ ಬರುತ್ತೆ. ಸೊ ಸಾಲ್ವಿಂಗ್ ವಿ ಗೆಟ್ ನಮಗೆ ಏನು ಫಾರ್ಮ್ ಬರುತ್ತೆ ನೋಡ್ತಾ ಬರೋಣ. ಇದು 1/5 ಬರುತ್ತೆ. ಯಾಕೆ a + b ಇಂಟು ಎಕ್ಸ್ ಸ್ಕ್ವೇರ್ ಇರೋ ಜಾಗಕ್ಕೆ ನಾನು 2 ಸ್ಕ್ವೇರ್ ಅಂತ ತೊಗೊಂಡ್ರೆ ಇಟ್ ವಿಲ್ ಬ್ಯಾನ್ 1/5. ಹಾಗೆ ಇದು ಸಹ ನಮ್ಗೆ ಏನಂತ ಬರುತ್ತೆ, ಇಲ್ಲಿ b = -1/5 ಫಾರ್ಮೇಷನ್ ಬರುತ್ತೆ. ಹಾಗೆ c = 2/5 ಅಂತ ಫಾರ್ಮೇಷನ್ ಬರುತ್ತೆ. ಹಾಗೆ ನೆಕ್ಸ್ಟ್ ನಮಗೇನು ಬರುತ್ತೆ, ಇಂಟಿಗ್ರೇಷನ್ ಆಫ್ dx ಡಿವೈಡೆಡ್ ಬೈ x + 2 ಇಂಟು x ಸ್ಕ್ವೇರ್ + 1 = 1/5 ಇಂಟು ಇಂಟಿಗ್ರೇಷನ್ ಆಫ್ 1/x square x + 2 dx = -1/5 x + 2/5. ಇದು ಯಾವ ಫಾರ್ಮಲ್ಲಿ ನಾನು ಬರ್ಕೊಬರ್ತಾ ಇದ್ದೀನಿ ಅಂತಂದರೆ a ಇರೋ ಜಾಗಕ್ಕಿದು, b ಇರೋ ಜಾಗಕ್ಕಿದು, c ಇರೋ ಜಾಗಕ್ಕಿದು, ಈ ಥರ ಫಾರ್ಮ್ನ ನಾನು ಬರ್ಕೊಬರ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಯಾವ ಥರ ಇದು ಬರ್ತಾ ಇರುತ್ತೆ ನೋಡಿ. 1/5 ಇಂಟು ಇಂಟಿಗ್ರೇಷನ್ ಅಂದರೆ ಲಾಗ್ ಆಫ್ x + 2 ಅಲ್ವಾ. ಹಾಗೆ ಪ್ಲಸ್ ನೆಕ್ಸ್ಟು -1 ಡಿವೈಡೆಡ್ ಬೈ ಇದು -1/5 x ಅಂತ ಇದೆ. ಸೊ 1 ಡಿವೈಡೆಡ್ ಬೈ 10 ಲಾಗ್ ಆಫ್ 1 + x ಸ್ಕ್ವೇರ್ ಅಂತ ತೊಗೋಬೋದು, ಹಾಗೆ ಪ್ಲಸ್ 2/5 ಇದನ್ನು ಮತ್ತೆ ಇದು ಮಾಡ್ತಾ ಬಂದರೆ 2/5 ಲಾಗ್ ಆಫ್ 1 + x ಸ್ಕ್ವೇರ್ ಲಾಗ್ ಆಫ್, ಯಾಕೆಂದರೆ 1/5 ಇಂಟು ಎಕ್ಸ್ ಡಿವೈಡೆಡ್ ಬೈ ಈ ಫಾರ್ಮ್ ಒಂದ್ಸತಿ, ಮತ್ತು ಇದು ಫಾರ್ಮ್ ಒಂದ್ಸತಿ. ಇಲ್ಲಿ 2 ಡಿವೈಡೆಡ್ ಬೈ 5 1 + x ಸ್ಕ್ವೇರ್ ಅಂದರೆ ಇದನ್ನು tan ಇನ್ವರ್ಸ್ x ಅಂತ ಬರ್ಕೋಬೋದಾ. ಸೊ ಅದಕ್ಕೆ tan ಇನ್ವರ್ಸ್ x ಅಂತ ಬರ್ಕೊಂಡಿದ್ದೀವಿ ಅಷ್ಟೇ. ಅದನ್ನೇ ನಾನು ಇದು ಬರ್ಕೊಂಡ್ಬಿಡ್ತಾಯಿದ್ದೀನಿ, a ಲಾಗ್ ಆಫ್ 1 + x ಸ್ಕ್ವೇರ್. ಹಾಗೆ ನೆಕ್ಸ್ಟ್ ಇದನ್ನೇ ಫಾರ್ಮಲ್ಲಿ ಬಂದಿದೆ ಪ್ಲಸ್ b ಲಾಗ್ ಆಫ್ ಅಂದರೆ ಇರೋ ಜಾಗಕ್ಕೆ b tan ಇನ್ವರ್ಸ್ ಆಫ್ x. ಹಾಗೆ ನೆಕ್ಸ್ಟು 1/5 ಲಾಗ್ ಆಫ್ x + 2 ಅಂತ ತೊಗೊತೀನಿ ಪ್ಲಸ್ c. ಈ ಫಾರ್ಮ್ನ ನಾವಿಲ್ಲಿ ಬರ್ಕೊಬರ್ತೀವಿ. ಅಂದರೆ ಇದನ್ನು ನಾನು a ನಮ್ಗೆ ಏನು ಬರುತ್ತೆ -1/10 ಬರುತ್ತೆ. ಹಾಗೆ b ಏನು ಬರುತ್ತೆ 2/5 ಬರುತ್ತೆ. ಹಾಗೆ c ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಸಿ ಅನ್ನೋದಕ್ಕಿಂತ ಇದು ಎರಡು ನಾವು ಕಂಡುಹಿಡಿದ್ರೆ ಸಾಕು. ಸೊ ನಮಗೇನು ಬರುತ್ತೆ, a = 1/10 ಹಾಗೆ b = 2/5. a ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಇಂಟಿಗ್ರೇಷನ್ ಆಫ್ x ಸ್ಕ್ವಯರ್ ಅಂತ ಇದೆ ಇಂಟು dx. ಇದನ್ನು ನಾವು ಇದು ಮಾಡ್ತಾ ಬಂದರೆ ನಮ್ಗೆ ಏನಂತ ಬರುತ್ತೆ ನೋಡಿ. ಇದರಲ್ಲಿ ನಮಗೆ 3/2 ಅಂತ ಇದೆ ಇಂಟಿಗ್ರೇಟ್ ಮಾಡೋದು. ಅದನ್ನೇ ನಾನು ಬರ್ಕೊಬರ್ತೀನಿ. ನಮ್ಗೆ ಏನಾಗುತ್ತೆ x ಸ್ಕ್ವೇರ್ ಅಂತಂದರೆ ನಮ್ಗೆ ಇಂಟಿಗ್ರೇಟ್ ಮಾಡೋದ್ರಿಂದ ಆಗುತ್ತೆ x³ ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಇಲ್ಲಿ 3 ಇಲ್ಲಿ 2 ತೊಗೊತೀನಿ. ಸೊ x³ ಅಂದರೆ 3³ ಅಂದರೆ ನಮ್ಗೆ ಏನಂತ ಫಾರ್ಮೇಷನ್ ಬರುತ್ತೆ ನೋಡಿ. 3³ ಅಂದರೆ ಇಟ್ ವಿಲ್ ಬ್ಯಾನ್ 27 3 3s. ಸೊ 2³ ಅಂದರೆ ಇಟ್ ವಿಲ್ ಬ್ಯಾನ್ 8 - 8 ಅಂತ ತೊಗೊತೀನಿ.
ಸೊ 27 minus 8 will be the 27 minus 8 ಅಂದರೆ it will be 19 ಹಾಗೆ ಡಿವೈಡೆಡ್ ಬೈ 3. ಇದು ನಮಗೆ ಆನ್ಸರು ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನ ನಾವು ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ. ಕ್ವಶನ್ ನೋಡಿ ಅಂತ ಏನಂತ ಇದೆ, ಇಂಟಿಗ್ರೇಷನ್ ಆಫ್ 0 π/2 cos x ಇಂಟು sin x ಡಿವೈಡೆಡ್ ಬೈ 1 ಪ್ಲಸ್ sin x ಅಂತ ಇದೆ. ಇದನ್ನೇ ನಾನು ಇಲ್ಲಿ ಇದು ಮಾಡ್ತಾ ಬಂದೆ. sin x ಈಸ್ ಈಕ್ವಲ್ ಟು ಟಿ ಅಂತ ತೊಗೊತೀನಿ. ಹಾಗೆ ಕಾಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಟಿ ಈಸ್ ಈಕ್ವಲ್ ಟು ನಮಗೆ ಕಾಸ್ ಎಕ್ಸ್ ಬರುತ್ತಾ, ಡಿ ಟಿ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಬರುತ್ತೆ ಇಂಟು ಡಿ ಎಕ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಈ ಥರ ಫಾರ್ಮ್ ಬರುತ್ತೆ. ಸೊ ಇಲ್ಲಿ 0 ಇಲ್ಲಿ π/2 ಅಂತ ತೊಗೊತೀನಿ. ಇಲ್ಲಿ ನಮ್ಗೆ ಏನಂತ ಇದೆ, ಇಲ್ಲಿ ಕಾಸ್ ಎಕ್ಸ್ ಮತ್ತು ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಅಂತ ಇದೆ. ಸೊ ಟಿ ಹಾಗೆ 1 ಪ್ಲಸ್ ಟಿ ಹಾಗೆ ಇಲ್ಲಿ ಡಿ ಟಿ ಅಂತ ತೊಗೊತೀನಿ. ನೆಕ್ಸ್ಟ್ ನಾನು ಇದನ್ನು ಇದು ಮಾಡ್ತಾ ಬಂದರೆ ನಮ್ಗೆ ಇಂಟಿಗ್ರೇಟ್ ಮಾಡ್ತಾ ಬಂದರೆ ಏನು ಬರುತ್ತೆ, 1 ಮೈನಸ್ ಲಾಗ್ 2 ಈ ಫಾರ್ಮ್ನ ನಾನಿಲ್ಲಿ ಬರ್ಕೊಂಡ್ಬರ್ತೀನಿ, ಡೈರೆಕ್ಟಾಗಿ ಬರ್ಕೊಂಡೆ. ಕ್ವಶನ್ ನೋಡಿ ಏನಂತ ಇದೆ, ಎಕ್ಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಟ್ ಎಕ್ಸ್ ಇಂಟು ಕೊಸಿಕೆಟ್ ಎಕ್ಸ್ ಈ ಫಾರ್ಮ್ ಬಂದಿದೆ. ಇದರಲ್ಲಿ ನಾವು ನೆಕ್ಸ್ಟ್ ಎಲ್ಲ ಏನು ಮಾಡ್ತಾ ಬರ್ತೀವಿ ಅಂದರೆ, ಇದನ್ನೇ ನಾನು ಇಲ್ಲಿ ಬರ್ಕೊಂಡ್ಬರ್ತೀನಿ. ಫಸ್ಟು 0 π ಅಂತ ತೊಗೊತೀನಿ. ಎಕ್ಸ್ ಟ್ಯಾನ್ ಎಕ್ಸ್ ಅಂತ ಇದೆ, ಅದನ್ನು ಹಾಗೆ ಬರ್ಕೊತೀನಿ. ಎಕ್ಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಟ್ ಎಕ್ಸ್ ಹಾಗೆ ಇಂಟು ಕೊಸಿಕೆಟ್ ಎಕ್ಸ್ ಅಂತ ಬರ್ಕೊತೀನಿ ಇಂಟು ಡಿ ಎಕ್ಸ್. ಇದರಲ್ಲಿ ನಾವೇನು ಕಂಡುಹಿಡಬೇಕು, π/2ನೋ π²/2ನೋ π/4 π²/4 ಈ ಫಾರ್ಮ್ನ ನಾನು ಇಲ್ಲಿ ಕಂಡುಹಿಡಬೇಕಾಗುತ್ತೆ. ಫಸ್ಟ್ ನಾನು ಇದನ್ನು ಇಕ್ವೇಷನ್ 1 ಅಂತ ತೊಗೊತೀನಿ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು ನಾನು π ಮೈನಸ್ ಎಕ್ಸ್ ಈ ಫಾರ್ಮ್ನ ನಾನು ತೊಗೊಂಬರ್ತೀನಿ. ಅವಾಗೇನಾಗುತ್ತೆ, ಎಕ್ಸ್ ಇರೋ ಜಾಗದಲ್ಲಿ π ಮೈನಸ್ ಎಕ್ಸ್ ಅಂತ ಬರ್ಕೊಂಬರ್ತೀನಿ. ಇಂಟಿಗ್ರೇಷನ್ ಆಫ್ 0 π ಹಾಗೆ ಇಲ್ಲಿ ಏನು ಎಕ್ಸ್ ಅಂದರೆ π ಮೈನಸ್ ಎಕ್ಸ್ ಅಂತ ತೊಗೊತೀನಿ. ಹಾಗೆ ಟ್ಯಾನ್ ಆಫ್ π ಮೈನಸ್ ಎಕ್ಸ್. ನಿಮಗೆ ಪೈ ಅಂತಂದರೆ ಇಟ್ ವಿಲ್ ಬಿ ಆನ್ 180 ಡಿಗ್ರಿ ರೈಟ್. 180 ಡಿಗ್ರಿ ಮೈನಸ್ ಎಕ್ಸ್ ಇಟ್ ವಿಲ್ ಬಿ ಆನ್, ನಮಗೆ ಟ್ಯಾನ್ ಇದ್ದರೆ ನಮಗೇನಾಗುತ್ತೆ, ಟ್ಯಾನೇ ಬರುತ್ತೆ. ಹಾಗೆ ಸೆಕೆಂಡ್ ಇದ್ದರೆ ನಮ್ಗೆ ಸೆಕೆಂಡೇ ಬರುತ್ತೆ, ಕೊಸಿಕೆಂಟ್ ಇದ್ದರೆ ನಮ್ಗೆ ಕೊಸಿಕೆಂಟೇ ಬರುತ್ತೆ. ಹಾಗಾಗಿ ನಾವು π ಮೈನಸ್ ಎಕ್ಸ್ ಒಂದು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಇಂಟು ಡಿ ಎಕ್ಸ್. ಇವಾಗ ನಾವು ಇದನ್ನು ಡೈರೆಕ್ಟಾಗಿ ಇದು ಮಾಡ್ತಾ ಬಂದರೆ ನಮ್ಗೆ ಏನಂತ ಬರುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ 0 π ಇದು ಮಾಡ್ತಾ ಬರ್ತೀನಿ. ಇಂಟಿಗ್ರೇಷನ್ ಆಫ್ 0 π ಮೈನಸ್ ಎಕ್ಸ್ ಅಂದರೆ ಇಟ್ ವಿಲ್ ಬಿ π ಮೈನಸ್ ಎಕ್ಸ್ ಅಂತಲೇ ಬರ್ಕೊತೀನಿ. π ಮೈನಸ್ ಎಕ್ಸ್ ಹಾಗೆ ಈ ಟ್ಯಾನ್ ಆಫ್ π ಮೈನಸ್ ಎಕ್ಸ್ ಅಂದರೆ ಇಟ್ ವಿಲ್ ಬಿ ನಾನು ಏನಂತ ಬರ್ಕೊತೀನಿ ಇಂದ ಆಗಲೇ ಟ್ಯಾನ್ ಎಕ್ಸ್ ಅಂತಲೇ ಬರ್ಕೊತೀನಿ ಇಂದ. ಹಾಗೆ ಸೆಕೆಂಡ್ ಆಫ್ π ಮೈನಸ್ ಎಕ್ಸ್ ಅಂದರೆ ಇಟ್ ವಿಲ್ ಬಿ ಸೆಕೆಂಟ್ ಎಕ್ಸ್. ಹಾಗೆ ಕೊಸಿಕೆಂಟ್ ಇಂಟು π ಮೈನಸ್ ಎಕ್ಸ್ ಅಂದರೆ ಇಟ್ ವಿಲ್ ಬಿ ಕೊಸಿಕೆಂಟ್ ಎಕ್ಸ್ ಹಾಗೆ ಇಂಟು ಡಿ ಎಕ್ಸ್ ಅಂತ ತೊಗೊತೀನಿ. ಇದು ಈಕ್ವೇಷನ್ 2. ಈಕ್ವೇಷನ್ 1 ಈಕ್ವೇಷನ್ 2 ನಾವು ನೋಡ್ತಾ ಬಂದರೆ ನಮ್ಗೆ ಆ ಫಾರ್ಮಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಆ್ಯಡಿಂಗ್ ದ ಈಕ್ವೇಷನ್ 1 ಆ್ಯಂಡ್ 2. ಸೊ ನಮಗೆ ವ್ಯಾಲ್ಯೂ ಬಂದು ಏನಂತ ಬರುತ್ತೆ, ವಿ ಗೆಟ್ 2i ಇಂಟು ಐ ಪ್ಲಸ್ ಐ ಅಂದರೆ ಇಟ್ ವಿಲ್ ಬಿ 2i. ಸೊ 0 π ಇದನ್ನೇ ನಾನು ಇಲ್ಲಿ ಬರ್ಕೊಂಬರ್ತೀನಿ. ಏನಂತ ಬರುತ್ತೆ ಇಲ್ಲಿ, ಫಸ್ಟು ಇಲ್ಲಿ ಎ π ಇಂಟು ಟ್ಯಾನ್ ಎಕ್ಸ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟು ಇಲ್ಲಿ ಇದು ಮಾಡ್ತಾ ಬಂದರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಸೀಕೆಂಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್. ಹಾಗೆ ನೆಕ್ಸ್ಟು ಇದನ್ನು ಇದು ಮಾಡಿದ್ರೆ ಇಂಟು ಡಿ ಎಕ್ಸ್ ಅಂತ ನಾನು ಡೈರೆಕ್ಟಾಗಿ ಇಲ್ಲಿ ಬರ್ಕೊಂಬಂದೆ. ಈಗ ನೆಕ್ಸ್ಟ್ ನಮಗೇನು ಫಾರ್ಮೇಷನ್ ಬರ್ತೀನಿ, ಐ ಈಸ್ ಈಕ್ವಲ್ ಟು ಅಂದರೆ ಬರುತ್ತೆ. ಸೊ 2i ಈಸ್ ಈಕ್ವಲ್ ಟು ಫಸ್ಟು ಪೈ ತೊಗೊಂಬರ್ತೀನಿ. ಸೊ ಪೈ ಇಂಟಿಗ್ರೇಷನ್ ಆಫ್ ಅಂತ ತೊಗೊತೀನಿ. ಇಂಟಿಗ್ರೇಷನ್ ಆಫ್ 0 π ಅಂತ ತೊಗೊಂಡ್ರೆ ಇಲ್ಲಿ ಏನು ಬರುತ್ತೆ, ಇಲ್ಲಿ ಸೈನ್ ಸ್ಕ್ವಯರ್ ಎಕ್ಸ್ ಹಾಗೆ ಇಂಟು ಡಿ ಎಕ್ಸ್ ಅಂತ ಬರ್ತದೆ. ಹೇಗೆ ಸೈನ್ ಸ್ಕ್ವಯರ್ ಎಕ್ಸ್ ಅಂತ ಬಂತು, ಈಗ ನೋಡಿ ಟ್ಯಾನ್ಗೆ ನಾವೇನಂತ ಬರ್ತೀವಿ, ಸೈನ್ ಡಿವೈಡೆಡ್ ಬೈ ಕಾಸ್ ಅಂತ ತೊಗೊತೀವಿ. ಸೆಕೆಂಡ್ಗೆ 1 ಡಿವೈಡೆಡ್ ಬೈ ಕಾಸು, ಕೊಸೆಕೆಂಡ್ಗೆ 1 ಡಿವೈಡೆಡ್ ಬೈ ಸೈನು ಎಲ್ಲ ಕ್ಯಾನ್ಸಲ್ ಆದರೆ ಈ ಥರ ಬರುತ್ತೆ. ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಮಾಡ್ತಾ ಬಂದಿದ್ದೀನಿ. 2i ಈಸ್ ಈಕ್ವಲ್ ಟು ಐ ಇಂಟು ಇಂಟಿಗ್ರೇಷನ್ ಆಫ್, ಈಗ ನೆಕ್ಸ್ಟ್ ನಮ್ಗೆ ಏನು ಮಿಕ್ಕಿರುತ್ತೋ ಅದ್ರ ಮೇಲೆ ನಾನು ಇದು ಮಾಡ್ತಾ ಬರ್ತೀನಿ. ಸೊ 1 ಮೈನಸ್ ಕಾಸ್ 2x ಡಿವೈಡೆಡ್ ಬೈ 2 ಇಂಟು ಡಿ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ 1/2 ಅಂತ ಇರೋದನ್ನು ಈ 2ನ ನಾನು ಹೊರಗಡೆ ತೊಗೊಂಬಂದ್ರೆ ಐ ಈಸ್ ಈಕ್ವಲ್ ಟು 5/2 ಅಂತ ಬರುತ್ತೆ. ಮತ್ತು ಇಲ್ಲಿ ಐ ಈಸ್ ಈಕ್ವಲ್ ಟು 5/2
ಈ ಫಾರ್ಮ್ ಬಂದರೆ ಇಲ್ಲಿ ನನ್ನ ಡಿನಾಮಿನೇಟರಲ್ಲಿ ಟೂನು ನಾನು ಈ ಸೈಡ್ ತೊಗೊಂಡ್ರೆ 5/4 ಫಾರ್ಮೇಷನ್ ಬರುತ್ತೆ. ನಾವು ಇದಕ್ಕೆ ಒಂದೊಂದಕ್ಕೂ ಇಂಟಿಗ್ರೇಟ್ ಮಾಡ್ತಾ ಬರೋಣ. ಇಂಟಿಗ್ರೇಟ್ ಮಾಡ್ತಾ ಬಂದರೆ ನಮ್ಗೆ ಏನಾಗುತ್ತೆ, ಒಂದೊಂದಕ್ಕೂ ನಾವು ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡ್ತೀವಿ ಅಂದರೆ ಇಂಟಿಗ್ರೇಷನ್ ಆಫ್ 0/1 ಹಾಗೆ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ cos 2x ಈ ಥರ ಫಾರ್ಮ್ ತೊಗೊಂಬರ್ಬೇಕಾಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಇಂಟು ಡಿ ಎಕ್ಸ್ ಅಂತ ತೊಗೊಳ್ತೀನಿ, ಹಾಗೆ ಮೈನಸ್ ಇಲ್ಲಿ cos 2x ಅಂತ ತೊಗೊಳ್ತೀನಿ, cos 2x ಇಂಟು ಡಿ ಎಕ್ಸ್. ಇದನ್ನು ನಾವು ಇದು ಮಾಡ್ತಾ ಬಂದರೆ ನಮಗೆ ಫಾರ್ಮ್ ಬರುತ್ತೆ ನೋಡಿ. ಇಲ್ಲಿ I = 5/4 ಅಂತ ಡೈರೆಕ್ಟಾಗಿ ಬರ್ಕೊಂಬರೋಣ. ಹಾಗೆ ಇಲ್ಲಿ ನಮಗೆ ಇರೋದು ಏನಿಲ್ಲ ಅಂದರೆ ನಮಗೆ ಇಟ್ ವಿಲ್ ಬ್ಯಾನ್ ಎಕ್ಸ್ ರೈಟ್, ಎಕ್ಸ್. ಹಾಗೆ ಇಲ್ಲಿ 0 ಅಂತ ತೊಗೊತೀನಿ. ಹಾಗೆ ಇಲ್ಲಿ cos 2x ಅಂತಂದರೆ ನಮಗೇನಂತ ಬರುತ್ತೆ, sin 2 ತೊಗೊತೀವಿ. ಇದು sin 2x ಇಂಟು 2 ಅಂತ ತೊಗೊತೀನಿ. sin 2x /2 ಅಂತ ಈ ಫಾರ್ಮ್ನ ಇಂಟು 2 ಅಂತ ತೊಗೊಂಡೆ. ಈ 2 ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೇಮ್ /2 ಈ ಫಾರ್ಮ್ ಬರುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಬರ್ಕೊಂಡ್ಬಂದಿದ್ದೀನಿ. 5/4 ಇಂಟು ಇಲ್ಲಿ ಎಕ್ಸ್ ಇರೋ ಜಾಗಕ್ಕೆ ಪೈ ಮೈನಸ್ 0 ಅಂದರೆ ಇಟ್ ವಿಲ್ ಬನ್ ಪೈ ಅಂತಲೇ ಗೊತ್ತು ನಮಗೆ. ಸೊ ಮೈನಸ್ sin 2π /2 ಅಂತ ತೊಗೊತೀವಿ. ಹಾಗೆ ಇಲ್ಲಿ ಪ್ಲಸ್ sin 0 /2 ಅಂತ ತೊಗೊಂಡ್ರೆ ಇದು 0 ಅಂದರೆ ನಮ್ಮ sin 0 ಇಟ್ ವಿಲ್ ಬ್ಯಾನ್ 0 ರೈಟ್. sin π ಅಂದರೆ ಇಟ್ ಆಲ್ಸೋ 0 ರೈಟ್. ಸೊ π ಇಂಟು π² 4 ಬಂದು ನಮಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ನೋಡಿ ಇಲ್ಲೇನು ಬರುತ್ತೆ, I = π² 4 ಇದೇ ಬಂದರೆ ನಮ್ಗೆ ಆನ್ಸರು. ಎಷ್ಟನೇ ಇದರಲ್ಲಿದೆ ನೋಡಿ, π² 4 ನಮಗೆ ಎಸ್ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಇಂಟಿಗ್ರೇಷನ್ ಆಫ್ √5 - 2x + x² ಈ ಫಾರ್ಮಲ್ಲಿದೆ ಇಂಟು ಡಿ ಎಕ್ಸ್. ನೋಡಿ ಇಲ್ಲಿ x² ಇದನ್ನು ನಾವು ಇದು ಫ್ಯಾಕ್ಟರೈಸೇಷನ್ ಮಾಡೋಕ್ಕಂತ ಇಲ್ಲ. ಯಾಕೆ ಆಗಲ್ಲ ಅಂದರೆ ಇಲ್ಲಿ +4 ಇಲ್ಲಿ ನಾನು ಏನಾದರೂ ತೊಗೊಳ್ತೀನಿ, ಇಲ್ಲಿ +4 +1 ಅಂತ ತೊಗೋಬೋದಾ. ಸೊ ಅದೇ ಜಾಗಕ್ಕೆ ಇಲ್ಲಿ ನೋಡಿ, ಸೊ +4 ಅಂತ +4 +1 ಅಂತ ನಾವು +1 +4 ಅಂತ ಹಿಂಗೂ ಬರ್ಕೋಬೋದು. ಸೊ x² - 2x + 5ನ ನಾವು ಇಲ್ಲಿ ಏನಂತ ತೊಗೊಳ್ತೀನಿ, x² - 2x ಹಾಗೆ ಇಲ್ಲಿ ನೆಕ್ಸ್ಟ್ +1 +4 ಅಂತ ಬರ್ಕೊತೀನಿ. ನೆಕ್ಸ್ಟ್ ನಮ್ಗೆ ಏನಂತ ಬರುತ್ತೆ ನೋಡಿ, x² - 2x + 1 ಅಂದರೆ ಡೈರೆಕ್ಟಾಗಿ x - 1 2 + 4. ಈ 4ನ ನಾವೇನಂತ ತೊಗೊಬೋದು ನೋಡಿ, 2² ಅಲ್ವಾ. ಇದು ಯಾವ ಫಾರ್ಮ್ ಬಂದಿದೆ ನೋಡಿ, ಇದು ಯಾವ ಫಾರ್ಮ್ ಬಂದಿದೆ ಅಂದರೆ x² + a² ಫಾರ್ಮಲ್ಲಿ ಬಂದಿದೆ. ಸೊ ಈಗ ನಾನು ಡೈರೆಕ್ಟಾಗಿ ಇದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಫಾರ್ಮುಲಾ ಯೂಸ್ ಮಾಡಿಕೊಂಡು x² + a². ಇದನ್ನು ನಾವು ಇದು ಮಾಡ್ತಾ ಬಂದರೆ ನಮ್ಗೆ ಏನಂತ ಬರುತ್ತೆ ನೋಡಿ, x² + a²ಗೆ ಇಷ್ಟು ಬಂದರೆ ನಮಗೆ x² ಆಗಿರುತ್ತೆ, ಇಷ್ಟು ಬಂದರೆ ನಮಗೆ a² ಆಗುತ್ತೆ. x² + a² ಅಂದರೆ ಡೈರೆಕ್ಟಾಗಿ ನಾವು ಇದನ್ನೇ ಬರ್ಕೊಂಬರ್ಬೇಕಾಗುತ್ತೆ, √5 - 2x + x². ನೋಡಿ ಈಕ್ವೇಷನ್ ನಾನು ಬರ್ಕೊತೀನಿ, x /2 x² + a² ಹಾಗೆ ಪ್ಲಸ್ a² /2 log ಆಫ್ ಏನು ಬರುತ್ತೆ ಅಲ್ಲಿ x + x² + a² ಹಾಗೆ ಪ್ಲಸ್ c. ಈ ಫಾರ್ಮ್ನ ನಾವಿಲ್ಲಿ ಬರ್ಕೊಂಬರ್ತೀನಿ. ಎಕ್ಸ್ ಇರೋ ಜಾಗಕ್ಕೆ ನಮ್ಗೆ ಏನಂತ ಇದೆ ಇಲ್ಲಿ, ಅದನ್ನು ನಾನು ಒಂದು ಕಡೆ ಬರ್ಕೊತೀನಿ. ಹಾಗೆ ಇದನ್ನು ಇನ್ನೊಂದು ಕಡೆ ಬರ್ಕೊಂಬರ್ತೀನಿ. x² ಇರೋ ಜಾಗಕ್ಕೆ x - 1 ಅಂತ ತೊಗೊತೀವ, ಏನು x - 1 /2 ಹಾಗೆ √ ಆಫ್ ಏನು ಬರುತ್ತೆ ನಮ್ಗೆ ಈ ಫಾರ್ಮೇ ಬರುತ್ತೆ, x² - 2x + 5 ಅಂತ ಬರ್ಕೊತೀನಿ. ಇಲ್ಲ 5 - 2x + x². ಇದನ್ನು ನನಗೆ ಫುಲ್ ಫಾರ್ಮ್ನೇ ನಾನು ಇಲ್ಲಿ ಬರ್ಕೊಂಬರ್ತೀನಿ. ನೋಡಿ ಅದೇ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲ ಇದನ್ನೇ ನಾನಿಲ್ಲಿ ಬರ್ಕೊಂಬರ್ತೀನಿ. x² - 2x + 5 ಅಂತ ತೊಗೊತೀನಿ, ಪ್ಲಸ್ a² ಅಂದರೆ ಇಟ್ ವಿಲ್ ಬನ್ 2² /2 ಹಾಗೆ ಲಾಗ್ ಆಫ್
ಬರೀ ಎಕ್ಸ್ ಅಂದರೆ ನಾವೇನಂತ ತೊಗೊತೀನಿ x-1 ಹಾಗೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ ನಾವು ಡೈರೆಕ್ಟಾಗಿ ನಾವು ಬರ್ಕೊಬೋದು x-2 ಪ್ಲಸ್ 5 ಅಂತ ಹಾಗೆ ಪ್ಲಸ್ ಸಿ ಇಲ್ಲಿ 2 ಸ್ಕ್ವೇರ್ ಇಲ್ಲಿ ಇದ್ದಿದ್ರೆ ನಮಗೆ 2 1 2 2 ಸೊ 2 ಕ್ಯಾನ್ಸಲ್ ಮಾಡ್ತೀನಿ ನಮಗೆ ಅವಾಗ ಏನಾಗುತ್ತೆ 4 ಅಂತ ತೊಗೊಂಡಿದ್ರೆ ಇಟ್ ವಿಲ್ ಬಿ ಡೂ ಫಾರ್ಮೇಷನ್ ಬರುತ್ತೆ ಸೊ ಆನ್ಸರ್ ವಿಲ್ ಬಿ x-1 ಡಿವೈಡೆಡ್ ಬೈ 2 ಹಾಗೆ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 2x ಪ್ಲಸ್ 5 ಹಾಗೆ ಪ್ಲಸ್ 2 ಲಾಗ್ ಆಫ್ x-1 ಹಾಗೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಮೈನಸ್ 2x ಮೈನಸ್ 5 ಹಾಗೆ ಪ್ಲಸ್ ಸಿ ಹಾಗಾದರೆ ಇದು ಆನ್ಸರ್ ಬಂದು ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ tan a integration of 1 divided by 1 plus 3 sin square x plus 8 cos square x into dx ಈ ಫಾರ್ಮಲ್ಲಿದೆ. ನಮಗೆ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂಲ್ಲಿ ಯಾವ ಥರ ಬರಬೇಕು ಏನು ಮಾಡ್ತಾ ಬರ್ತೀವಿ ಅಂದರೆ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ತೊಗೊಂಡಿನಿ. ಅವಾಗ ಏನು ಫಾರ್ಮ್ ಬರುತ್ತೆ ನೋಡಿ ಬನ್ನಿ. ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ತೊಗೊಂಡ್ರೆ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಹಾಗೆ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 3 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಓಕೆ ಕಾಸ್ ಸ್ಕ್ವೇರ್ ಎಕ್ಸ್ 8 ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಇಟ್ ವಿಲ್ ಬೈ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಾನು ಏನಂತ ಬರ್ಕೊತೀನಿ ನೋಡಿ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಇಟ್ ವಿಲ್ ಬೈ ಏನು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ ಡೈರೆಕ್ಟಾಗಿ ಬರ್ಕೊಂಡ್ಬರ್ತೀನಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲೂ ಸಹ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊತೀನಿ ಹಾಗೆ ಪ್ಲಸ್ 3 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಇಟ್ ವಿಲ್ ಬೈ ಟೈಮ್ ಸ್ಕ್ವೇರ್ ಎಕ್ಸ್ ಹಾಗೆ ಪ್ಲಸ್ 8 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಇಟ್ ವಿಲ್ ಬೈ 8 ಮಾತ್ರ ಬರುತ್ತೆ ಇಂಟು ಡಿ ಎಕ್ಸ್. ಇದನ್ನು ನಾವು ಇದು ಮಾಡ್ತಾ ಬಂದರೆ ನಮಗೆ ಯಾವ ಫಾರ್ಮ್ ಬರ್ತಾ ನೋಡ್ತಾ ಬರೋಣ. ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ ನಮ್ಗೆ ಗೊತ್ತು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಡೈರೆಕ್ಟಾಗಿ ಬರ್ಕೊಬೋದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹಾಗೆ ಪ್ಲಸ್ 3 ಟ್ಯಾನ್ ಸ್ಕ್ವೇರ್ ಎಕ್ಸ್ ಹಾಗೆ ಪ್ಲಸ್ 8 ಅಂತ ತೊಗೊಂಡು ಇಂಟು ಡಿ ಎಕ್ಸ್ ಅಂತ ತೊಗೊತೀನಿ. ಇಲ್ಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಇರುತ್ತೆ ಅದನ್ನು ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದು ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದೆ ಇಲ್ಲೂ ಸಹ ಇಲ್ಲಿ ಏನಂತ ಇದೆ ಇದನ್ನು ಇದು ಮಾಡಿದ್ರೆ ಏನು ಬರುತ್ತೆ ಇದನ್ನು ಇದು ಮಾಡಿದ್ರೆ 4 ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಬರುತ್ತೆ. ಸೊ ನಾವು ಇದನ್ನೇ ಡೈರೆಕ್ಟಾಗಿ ನಾವು ಇದನ್ನು ಈ ಹೊರಗಡೆ ತೊಗೊಂಬಂದ್ರೆ ಏನಾಯಿತು ನಮಗೆ ಇದನ್ನು ತೊಗೊಂಬಂದ್ರೆ ಇದು ಬಂದು ನಮಗೆ 2 ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ತೊಗೊಂಡಾಗತ್ತೆ. ನೆಕ್ಸ್ಟ್ 8 ಪ್ಲಸ್ 1 ಅಂದರೆ ಇಟ್ ವಿಲ್ ಬೈ 9 ನಾನು ಏನಂತ ತೊಗೊಬೋದು 9 3 ಸ್ಕ್ವೇರ್ ಎಕ್ಸ್ ಅಂತ ತೊಗೊಬೋದು 3 ಸ್ಕ್ವೇರ್ ಅಂತ ಫಾರ್ಮೇಷನ್ ತೊಗೊಬೋದು s3 ಸ್ಕ್ವೇರ್ ಇಂಟು ಡಿ ಎಕ್ಸ್. ಹಾಗೆ ನೆಕ್ಸ್ಟ್ ನಾವೇನು ಮಾಡ್ತಾ ಬರ್ತೀವಿ ಅಂದರೆ ಇದನ್ನು ನಾವು ಇಲ್ಲಿ ಈ ಥರ ಫಾರ್ಮೇಷನ್ ತೊಗೊತಿದ್ದೀನಿ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಥರ ಫಾರ್ಮ್ ಬಂದಿದೆ. ಹಾಗೆ ಇದರಲ್ಲಿ ನಮಗೆ ಯಾವ್ದು ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ ಅಂದರೆ ನೋಡ್ತಾ ಬನ್ನಿ ನಾನು ಇಲ್ಲಿ ಹೇಗೆ ಮಾಡ್ತಾ ಬರ್ತೀನಿ ಅಂತ ತೊಗೊತೀನಿ. ಇದರಲ್ಲಿ ನೋಡಿ ಪುಟ್ 2 ಟ್ಯಾನ್ ಎಕ್ಸ್ ಅಂತ ಇದೆ ಅಲ್ವಾ ಪುಟ್ 2 ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ತೊಗೊತೀನಿ. ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಇನ್ಫಾರ್ಮೇಷನ್ ಬರುತ್ತೆ ಡಿ ಟಿ ಬೈ ಡಿ ಎಕ್ಸ್ ಅಂತ ತೊಗೊಂಡು ಇಲ್ಲ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ 2 ಅಂತ ಈ ಫಾರ್ಮ್ನ ನಾನು ಇಲ್ಲಿ ತೊಗೊಬರ್ತೀನಿ. ಸೊ ಇಲ್ಲಿ ನನಗೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇರೋ ಜಾಗಕ್ಕೆ ಡಿ ಟಿ ಡಿವೈಡೆಡ್ ಬೈ 2 ತೊಗೊಳ್ಬೇಕು. ಸೊ 1 ಡಿವೈಡೆಡ್ ಬೈ 2 ತೊಗೊಂಡೆ. ಹಾಗೆ ನೆಕ್ಸ್ಟು ಇಲ್ಲಿ ನಾವು ನೆಕ್ಸ್ಟ್ ಇನ್ನೇನಂತ ಇದೆ ಇಲ್ಲಿ 1 ಡಿವೈಡೆಡ್ ಬೈ ಇಲ್ಲಿ 2 ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ನಾವಿಲ್ಲಿ ಏನಂತ ತೊಗೊಳ್ತೀವಿ 1/3 ನಾನು ಹೊರಗಡೆ ತೊಗೊಳ್ತೀನಿ. ಸೊ 1/3 ಹಾಗೆ ಟ್ಯಾನ್ ಇನ್ವರ್ಸ್ ಆಫ್ ನಾವಿಲ್ಲಿ ಏನಂತ ಬರ್ಕೊತೀನಿ ಟ್ಯಾನ್ ಇನ್ವರ್ಸ್ ಆಫ್ ಡಿವೈಡೆಡ್ ಬೈ 3 ಪ್ಲಸ್ ಸಿ ಈ ಫಾರ್ಮ್ನ ನಾನು ತೊಗೊಂಡ್ಬರ್ತೀನಿ. 1 ಡಿವೈಡೆಡ್ ಬೈ 2 ಇಂಟು 1/3 ಅಂದರೆ ಇಟ್ ವಿಲ್ ಬೈ 1 ಡಿವೈಡೆಡ್ ಬೈ 6 ಟ್ಯಾನ್ ಇನ್ವರ್ಸ್ ಆಫ್ ಅಂತ ತೊಗೊತೀನಿ. ಟಿ ಇರೋ ಜಾಗಕ್ಕೆ ನಮಗೆ 2 ಟ್ಯಾನ್ ಎಕ್ಸ್ ಅಂತ ಇದ್ದಾರೆ ಅದನ್ನು 2 ಟ್ಯಾನ್ ಎಕ್ಸ್ ಹಾಗೆ ಡಿವೈಡೆಡ್ ಬೈ 3 ಪ್ಲಸ್ ಸಿ ಇದನ್ನು ನಾವಿಲ್ಲಿ ಬರ್ಕೊಂಡ್ಬರ್ತೀವಿ. ಇದು ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಾವು ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ಏನಂತ ಇದೆ ನೋಡಿ ಇಂಟಿಗ್ರೇಷನ್ ಆಫ್ 8 to 5 ಸ್ಕ್ವೇರ್ ರೂಟ್ ಆಫ್ 10 ಮೈನಸ್ ಎಕ್ಸು ಹಾಗೆ ಡಿವೈಡೆಡ್ ಬೈ 5 ರೂಟ್ ಎಕ್ಸು ಪ್ಲಸ್ 5
ರೂಟ್ ಆಫ್ 10 ಮೈನಸ್ ಎಕ್ಸ್ ಅಂತಾರೆ ಸ್ಕ್ವೇರ್ ರೂಟ್ ಆಫ್. ಸೊ ರೂಟ್ ಆಫ್ 10 ಮೈನಸ್ ಎಕ್ಸ್ ಇದನ್ನು ಈ ಫಾರ್ಮಲ್ಲಿ ಇದ್ದಾಗ ನಾವೇನಂತ ತಗೊತೀನಿ ಅಂದರೆ ಬಿ ಮೈನಸ್ ಎ. ಈ ಫಾರ್ಮ್ನ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ. ಬಿ ಮೈನಸ್ ಎ ಇಸ್ ಈಕ್ವಲ್ ಟು ನನಗೆ ಬಿ ಮೀನ್ಸ್ 8 ಮೈನಸ್ 2 ಡಿವೈಡೆಡ್ ಬೈ 2 ಅಂದರೆ it will be 6/2 and the answer will be the 3 will be the correct answer ಆಗಿರುತ್ತೆ. ಡೈರೆಕ್ಟಾಗಿ ನಾನು ಇಲ್ಲಿ ಮಾಡ್ತಾ ಬಂದೆ. ನೆಕ್ಸ್ಟ್ನ ಕ್ವಶನ್ ನೋಡಿ ಏನಂತ ಇದೆ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಇದೆ. ಇದನ್ನು ನಾವಿಲ್ಲಿ ಏನು ಮಾಡ್ತಾ ಬರ್ತೀವಿ ಅಂದರೆ ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಏನಂತ ತೊಗೊಂಡು ಕೊಸಿಕೆಂಟ್ನ ನಾನು 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ತೊಗೊತೀನಿ, ಹಾಗೆ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ತೊಗೊಳ್ಳೋಣ. ಈಗ ನಾವು ಇದು ಮಾಡ್ತಾ ಬಂದರೆ ಏನಂತ ಬರುತ್ತೆ, ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ತೊಗೊತೀನಿ ಇಂಟು ಡಿ ಎಕ್ಸ್. ಈ ಫಾರ್ಮ್ನ ನಾನು ಇಲ್ಲಿ ಮಾಡ್ತಾ ಬರ್ತೀನಿ. ನೆಕ್ಸ್ಟ್ ನಾವೇನಂತ ಬರ್ಕೊತೀವಿ ನೋಡಿ ಇಲ್ಲಿ ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಒಂದು ಕಡೆ ಬರ್ಕೊತೀನಿ, ಹಾಗೆ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಅಂತ ಡಿನಾಮಿನೇಟರಲ್ಲಿ ನಾನಿಲ್ಲಿ ಬರ್ಕೊಂಬರ್ತೀನಿ. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಹಾಗೆ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೊತೀವಿ. ಹಾಗೆ ಇಲ್ಲಿ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರುತ್ತಾ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಅಂತ ಬರ್ಕೊತೀವಿ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಎಕ್ಸು ಮತ್ತು ಸ್ಕ್ವೇರ್ ರೂಟು ಎರಡು ಕ್ಯಾನ್ಸಲ್ ಆದರೆ ಇಟ್ ವಿಲ್ ಬಿ ಆನ್ ಕಾಸ್ ಎಕ್ಸ್ ರೈಟ್. ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೊತೀನಿ. ಈಗ ನೆಕ್ಸ್ಟ್ ನಾವೇನು ಮಾಡ್ತಾ ಬರ್ತೀವಿ, ಇಂಟಿಗ್ರೇಷನ್ ಇದು ಮಾಡ್ತಾ ಬಂದರೆ ನಮಗೆ ಏನಂತ ಬರುತ್ತೆ, 2 ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಹಾಗೆ ಪ್ಲಸ್ ಸಿ ಈ ಫಾರ್ಮ್ ಬರುತ್ತೆ. 2 ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ. ಆನ್ಸರ್ ನೋಡಿ ಯಾವುದಾಗಿದೆ, ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಹೀಗೆ ನಾನು ಟಿಕ್ ಮಾರ್ಕ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ನ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನ ಕ್ವಶನ್ ನೋಡಿ ಏನಂತ ಇದೆ. ನೆಕ್ಸ್ಟ್ನ ಕ್ವಶನ್ ಬಂದು ಇಂಟಿಗ್ರೇಷನ್ ಆಫ್ 0 ಮೈನಸ್ 2 ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 3 ಪ್ಲಸ್ ಎಕ್ಸ್ ಪ್ಲಸ್ 1 ಹಾಗೆ ಇಂಟು ಕಾಸ್ ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್ ಅಂತ ಇದೆ. ಇದರಲ್ಲಿ ನಮಗೆ ಏನು ಕೇಳಿದ್ದಾರೆ, ಎ ಈಸ್ ಈಕ್ವಲ್ ಟು 4, ಬಿ ಈಸ್ ಈಕ್ವಲ್ ಟು 1, ಸಿ ಈಸ್ ಈಕ್ವಲ್ ಟು 0, ಡಿ ಈಸ್ ಈಕ್ವಲ್ ಟು 3 ಅಂತ ಇದೆ. ಇದರಲ್ಲಿ ಯಾವುದಕ್ಕೆ ಬಂದು ಕರೆಕ್ಟ್ ಆನ್ಸರ್ ಅಂತ ನಾವಿಲ್ಲಿ ಬರಿಬೇಕಾಗುತ್ತೆ. ಅದನ್ನೇ ನಾನು ಬರ್ಕೊಂಬರ್ತೀನಿ. ಇಂಟಿಗ್ರೇಷನ್ ಆಫ್ 0 ಮೈನಸ್ 2 ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 3 ಹಾಗೆ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಇದೆ. ಇದು 3 ಇರೋದ್ರಿಂದ ನಾವು 1 ಪ್ಲಸ್ 2 ಅಂತ ಬರ್ಕೋಬೋದು. ಸೊ ಇಲ್ಲಿ ನಾನು 3 ಇರೋ ಜಾಗಕ್ಕೆ 1 ಪ್ಲಸ್ 2 ಪ್ಲಸ್ ಎಕ್ಸ್ ಪ್ಲಸ್ 1 ಹಾಗೆ ಕಾಸ್ ಇಂಟು ಎಕ್ಸ್ ಪ್ಲಸ್ 1 ಹಾಗೆ ಕಾಸ್ ಆಫ್ ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್ ಅಂತ ಬರ್ಕೊತೀನಿ. ಹಾಗೆ ಇದನ್ನು ನಾನು ಈ ಬ್ರಾಕೆಟ್ನ ನಾನು ಇದು ಮಾಡ್ತೀನಿ, ಈಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನು ನಾವು ಇಷ್ಟನ್ನು ನಾವು ಇಂಟಿಗ್ರೇಷನ್ ಮಾಡೋಕ್ಕೆ ಬರ್ತೀವಿ. ಈಗ ನೋಡಿ ಇದರಲ್ಲಿ ನಾವು ಫಸ್ಟು ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈ ಫಾರ್ಮ್ ನಮ್ಗೆ ಯಾವ ಫಾರ್ಮ್ ಇದ್ದಂಗಿದೆ ನೋಡಿ, ಎಕ್ಸ್ ಪ್ಲಸ್ 1 ಹೋಲ್ ಕ್ಯೂಬ್ ಫಾರ್ಮ್ ಇದ್ದಂಗೆ ಇದೆಯಾ, ಅದನ್ನೇ ನಾವು ಇಲ್ಲಿ ಬರ್ಕೊತೀನಿ. ಇಲ್ಲಿ ಪ್ಲಸ್ 2 ಈ ಪ್ಲಸ್ ಎಕ್ಸ್ ಪ್ಲಸ್ 1 ಹಾಗೆ ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ 1 ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್ ಅಂತ ಬರ್ಕೊತೀನಿ. ಈಗ ಇದನ್ನು ನಾವು ಈಗ ಇಂಟಿಗ್ರೇಟ್ ಮಾಡ್ತಾ ಬರೋಣ. ಈಗ ನೆಕ್ಸ್ಟ್ ನಮ್ಗೆ ಏನಂತ ಬರುತ್ತೆ ನೋಡಿ, ಇದರಲ್ಲಿ ನಾವು ಇದು ಮಾಡ್ತಾ ಬಂದರೆ ಇಂಟಿಗ್ರೇಟ್ಗೆ ಇದು ಇಂಟಿಗ್ರೇಷನ್ ಆಫ್ ಎ ಬಿ ಈ ಫಾರ್ಮಲ್ಲಿ ಬರುತ್ತೆ ಅಂತ ಬರ್ಕೊತೀನಿ. ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಆಫ್ ಎ ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂತ ತೊಗೊತೀವಿ ಇಂಟು ಡಿ ಎಕ್ಸ್. ಈ ಫಾರ್ಮ್ನ ನಾನಿಲ್ಲಿ ಬರ್ಕೊಂಬರ್ತೀನಿ. ನೋಡಿ ಈ ಫಾರ್ಮ್ನ ನಾವು ಇಲ್ಲಿ ಬರ್ಕೊಂಬರ್ತೀನಿ ಅಂತೇಳಿ ಅದೇ ಫಾರ್ಮ್ನ ನಾನು ಇಲ್ಲಿ ಮಾಡ್ತಾ ಬರ್ತೀನಿ. ಏನು ಬರುತ್ತೆ, -2 ಇಲ್ಲಿ 0 ತೊಗೊತೀನಿ. ಹಾಗೆ ಇಲ್ಲಿ ನಮಗೆ ಈ ಫಾರ್ಮ್ ನನಗೆ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಈ ಫಾರ್ಮ್ನ ನಾನು ತೊಗೊಂಬರ್ತೀನಿ. ಅವಾಗ ಏನಾಗುತ್ತೆ ನೋಡಿ, -2 ಮೈನಸ್ ಎಕ್ಸ್ ಹಾಗೆ ಪ್ಲಸ್ 1 ಹಾಗೆ ನೆಕ್ಸ್ಟು ಪ್ಲಸ್ 2 ಇಂಟು ಇಲ್ಲಿ -2 ಮೈನಸ್ ಎಕ್ಸ್ ಅಂತ ತೊಗೊತೀನಿ. ಹಾಗೆ ಪ್ಲಸ್ 1 ಹಾಗೆ ನೆಕ್ಸ್ಟು ಕಾಸ್ ಆಫ್ ಇಲ್ಲೂ ಸಹ -2 ಹಾಗೆ ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ 1
ಇಂಟು ಡಿ ಎಕ್ಸ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟು ನಾವೇನು ಮಾಡ್ತಾ ಬರೋಣ, ಇಲ್ಲಿ -2 -x ಅಂತೆಲ್ಲ ಇದು ಬರ್ಕೊಂಬಂದಾದ್ಮೇಲೆ ನೆಕ್ಸ್ಟು ಇಂಟಿಗ್ರೇಷನ್ ಆಫ್ -2 0 ಅಂತ ತೊಗೊತೀನಿ. -2 +1 ಅಂದರೆ ಇಟ್ ವಿಲ್ ಬ್ಯಾನ್ ಮೈನಸ್ ಆಫ್ ಕಾಮನ್ ತೆಗೆದು -x+1 ಅಂತ ತೊಗೋಬೋದ, -(x+1) ಹಾಗೆ 2 ಹಾಗೆ ಬರ್ಕೊತೀನಿ. ಹಾಗೆ ಇದರಲ್ಲೂ ಸಹ ಮೈನಸ್ ನಾನು ಕಾಮನ್ ತೆಗೆದ್ರೆ x+1 ಅಂತ ತೊಗೊತೀನಿ. ಹಾಗೆ ಇಂಟು ಕಾಸ್ ಆಫ್, ಇಲ್ಲಿ ಸಹ ಮೈನಸ್ನ ಕಾಮನ್ ತೆಗೆದ್ರೆ ಏನಂತ ಬರುತ್ತೆ, x+1 ಅಂತ ತೊಗೊತೀನಿ ಇಂಟು ಡಿ ಎಕ್ಸ್. ಇಲ್ಲಿ -2ರಲ್ಲೂ ಸಹ ಕಾಮನ್ ತೆಕ್ಕೊಂಡಿರೋದು. ನೆಕ್ಸ್ಟ್ ನಾವೇನು ಮಾಡ್ತಾ ಬರ್ತೀವಿ, ಇಂಟಿಗ್ರೇಷನ್ ಆಫ್ ಅಂತ ತೊಗೊಂಡು 2i = ನಾವು ಈ ಫಾರ್ಮ್ ತೊಗೊಳ್ತೀವಿ, -2 0. ಹಾಗೆ ಇಲ್ಲಿ ನಮ್ಗೆ ಏನು ಫಾರ್ಮೇಷನ್ ಬರುತ್ತೆ, 4 ಇಂಟು ಡಿ ಎಕ್ಸ್ ಅಂತ ಈ ಫಾರ್ಮೇಷನ್ ಬಂದುಬಿಡುತ್ತೆ, ಎಲ್ಲ ಕ್ಯಾನ್ಸಲ್ ಆಗಿ. ಸೊ 2i = 4 ಕಾಮನ್ ತಗೊಂಡ್ರೆ ಇಲ್ಲಿ 0 ಇಂಟು -2 ಅಂತಿದ್ದು ಇದು +2 ಫಾರ್ಮೇಷನ್ ಬರುತ್ತೆ ಎಕ್ಸ್ ಆದರೆ. i = 8/2. ಹಾಗೆ 8/2 ಅಂದರೆ 2 1s are 2 4s are, ಸೊ i = 4. ಹಾಗಾದ್ರೆ i ಬಂದು ನಮಗೆ 4 ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಎ ಆನ್ಸರ್ ಇಸ್ ದ ಕರೆಕ್ಟ್.